ಹಾಗೆ ಮೈ ನೇಮ್ ಇಸ್ ಮಿಲನ್. ಇದರಲ್ಲಿ ಯಾವುದು ನಾವು ಮಿಲನ್ ಮಿಲನ್. ಮೈ ನೇಮ್ ಇಸ್ ಪುನೀತ್. ಇದರಲ್ಲಿ ಯಾವುದು ನಾವು ಪುನೀತ್. ವಿ ಗಾನ್ ಟು ಕೊಡಗು. ವಿ ಗಾನ್ ಟು ಮೈಸೂರು. ದೇರ್ ಇಸ್ ಬುರ್ಜ್ ಖಲೀಫಾ ನಿಯರ್ ಮೈ ಹೌಸ್. ಬುರ್ಜ್ ಖಲೀಫಾ. ಅರ್ಥ ಆಯ್ತಾ ಈಗ ನಾವು ಯಾವುದು ಅಂತ? ಪ್ರೊನೌನ್ ಅಂದ್ರೆ ಏನು? ಏನು ಪ್ರೊನೌನ್ ಅಂದ್ರೆ? ಯೋಚನೆ ಮಾಡು, ಏನೂ ಆಗಲ್ಲ. ಪ್ರೊನೌನ್ ಅಂದ್ರೆ ಏನು? ನೇಮ್ ಆಫ್ ದ ಪರ್ಸನ್, ಪ್ಲೇಸ್, ಥಿಂಗ್ಸ್, ಅನಿಮಲ್ಸ್ ಅದೆಲ್ಲ ಯಾವುದು ಬರುತ್ತೆ ನೌನ್ಗೆ. ಪ್ರೊನೌನ್ ಅಂದ್ರೆ ಏನು? ಪ್ರೊನೌನ್ ಅಂದ್ರೆ ಏನಪ್ಪ? ಡೆಫಿನಿಷನ್. ಎಕ್ಸ್ಪ್ಲೇನ್ ಮಾಡಿಕೊಡಪ್ಪ, ಹೇಳೋ ಅವರು ಒಂದ್ಸತಿ ಮಾಡಬೇಕು ಅವ್ರಿಗೆ ಒಂದ್ಸತಿ. ಪ್ರೊನೌನ್ ಅಂದ್ರೆ ಇಟ್ ಈಸ್ ಅ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್. ಅಂದ್ರೆ ಈಗ ಒಂದು ಸೆಂಟೆನ್ಸ್ ಬರುತ್ತೆ, ಪ್ರೊನೌನ್ ಅಂದ್ರೆ ಈಗ ನೌನ್ ಅಂದ್ರೆ ಏನು? ಇದರಲ್ಲಿ ನೌನ್ ಯಾವುದು? ಓಕೆ, ಇದೊಂದು ಸೆಂಟೆನ್ಸ್. ಇದೊಂದು ನೌನ್ ಆಯ್ತಾ? ಸೆಕೆಂಡ್ ಸೆಂಟೆನ್ಸ್ ಹೋಗ್ಬೇಕಾದ್ರೆ ನೀನು ಪದೇ ಪದೇ ಮೈ ನೇಮ್ ಇಸ್ ತೇಜಸ್. ತೇಜಸ್ ಗಾನ್ ಟು ಮೈಸೂರು. ದೇರ್ ತೇಜಸ್ ವೆಂಟ್ ಟು ಪ್ಯಾಲೇಸ್ ಹಂಗೆ ಹೇಳ್ತೀಯಾ? ಇಲ್ಲ, ಒಂದ್ಸಲ ವ್ಯಕ್ತಿ ಹೆಸರನ್ನ ಒಂದ್ಸಲ ನೌನ್ನ ಯೂಸ್ ಮಾಡಿ ಅದ್ರ ಬದಲಿಗೆ ನೆಕ್ಸ್ಟ್ ಸೆಂಟೆನ್ಸ್ ನೀನು ಐ ಅಂತ ಪ್ರೊನೌನ್ಸ್ ಮಾಡ್ತೀಯ. ತೇಜಸ್ ಅಂತ ಆಯ್ತು. ನೆಕ್ಸ್ಟ್ ನೀನು ತೇಜಸ್ ಗಾನ್ ಟು ಆ ಥರನೇ ಹೇಳ್ತೀಯ? ಇಲ್ಲ, ಅದ್ರ ಬದಲಿಗೆ ಯೂಸ್ ಮಾಡೋ ವರ್ಡ್ ಇದೆಯಲ್ಲ ಅದನ್ನ ನೌನ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಮೈ ನೇಮ್ ಇಸ್ ತೇಜಸ್. ಐ ಗಾನ್ ಟು ಮೈಸೂರ್. ದೇರ್ ಐ ವೆಂಟ್ ಟು ಪ್ಲೇಸ್. ಮತ್ತೆ ಇದರಲ್ಲಿ ಇನ್ನೊಂದು ನೌನ್ ಬರುತ್ತೆ. ಯಾವುದು? ಮೈಸೂರು ನೌನಾ? ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಏನು ಯೂಸ್ ಮಾಡಿದ್ದೀವಿ? ದೇರ್. ಮೈಸೂರು ಅಲ್ಲಿ. ಐ ವಾಂಟ್ ಟು ಮೈಸೂರ್. ದೇರ್ ಅಂದ್ರೆ ಇದು ಯಾವುದಕ್ಕೆ ರೆಫರ್ ಆಗುತ್ತೆ? ಮೈಸೂರಿಗೆ. ಮೈಸೂರು ಅನ್ನೋ ವರ್ಡ್ನ ಪದೇ ಪದೇ ಯೂಸ್ ಮಾಡಕ್ಕಾಗಲ್ಲ ಅಂತ ದೇರ್ ಅನ್ನೋ ವರ್ಡ್ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ದೇರ್ ಅನ್ನೋ ವರ್ಡ್ನ ಅದ್ರ ಜಾಗದಲ್ಲಿ ಯೂಸ್ ಮಾಡ್ತೀವಿ. ಈಗ ನಿಮಗೆ ಈ ಥರ ಎಕ್ಸಾಂಪಲ್ ಕೊಡ್ತೀನಿ ನೋಡಿ.
ಇಲ್ಲಿ ಇದೇನು ನೋನ್. ಇದು ನೋನೆ. ಸ್ವಲ್ಪ ಭಯ ಪಡಬೇಕು. ಇದು ನೋನೆ. ಶ್ರೇಯಸ್ ವೇದಾಂತ್ ತೇಜಸ್ ವೆಂಟ್ ಟು ದುಬೈ. ನೆಕ್ಸ್ಟ್ ಸೆಂಟೆನ್ಸ್ ಬರ್ಬೇಕಾದ್ರೆ ದೇರ್ ಅನ್ನೋದು ಯಾವ್ದಕ್ಕೆ ರೆಫರ್ ಆಗಿದೆ? ದುಬೈಗೆ. ನೀನು ನೆಕ್ಸ್ಟ್ ಸೆಂಟೆನ್ಸ್ ಬರ್ಬೇಕಾದ್ರೆ ದೇರ್ ದೇ ಎಂಜಾಯ್ಡ್ ವೆರಿ ಮಚ್ ಅಂತ ಹೇಳಿದೆ. ನೀನೇನಾದ್ರು ಇನ್ ದುಬೈ ಶ್ರೇಯಸ್ ವೇದಾಂತ್ ತೇಜಸ್ ಎಂಜಾಯ್ಡ್ ವೆರಿ ಮಚ್ ಅಂತ ಹೇಳ್ತೀಯಾ? ಇಲ್ಲ. ಪದೇ ಪದೇ ಯೂಸ್ ಮಾಡಕ್ಕಾಗಲ್ಲ ಅಂತ ದೇ ಅನ್ನೋ ವರ್ಡ್ ಯೂಸ್ ಮಾಡಿದ್ದೀವಿ. ಯಾಕೆ ಇದು ದೇ ಅಂತ ಬಂತು? ಮತ್ತೆ ಮಾಡಕ್ಕಾಗಲ್ಲ. ನೌನ್ನ ಮತ್ತೆ ಯೂಸ್ ಮಾಡಕ್ಕಾಗಲ್ಲ ಅನ್ನೋ ಇನ್ಸ್ಟೆಡ್ ಆಫ್ ನೌನ್ ದೇರ್ ಇಸ್ ಎ ವರ್ಡ್ ಟು ಮೇಕ್ ಎ ಸೆಂಟೆನ್ಸ್. ಈಗ ವೇದಾಂತ್ went out of the campus. He went to home. In home he went to tour. ನೋಡಿ, ವೇದಾಂತ್ ಅಂತ ಫಸ್ಟ್ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಏನ್ ಯೂಸ್ ಮಾಡಿದ್ವಿ? ಹಿ. ಅವನ ಬದಲಿಗೆ ಹಿ ಅನ್ನೋ ವರ್ಡ್ ಯೂಸ್ ಮಾಡಿದೀವಿ. ಮೇಲ್ಗಾದ್ರೆ ಹಿ, ಹಿಸ್ ಆ ಥರ ಬರುತ್ತೆ. ಅವನು, ಅವನ, ಅವನನ್ನು. ಫೀಮೇಲ್ಗಾದ್ರೆ ಶಿ, ಹರ್ ಆ ಥರ ಬರುತ್ತೆ. ಸರಿನಾ? ಈ ದೇ ಅಂತ ಯಾವಾಗ ಬರುತ್ತೆ ಅಂದ್ರೆ ದೇರ್ ಅಂದ್ರೆ ಅಲ್ಲಿ. ಈಗ ಒಂದು ಸಲ ದುಬೈ ಅಂತ ಯೂಸ್ ಮಾಡಿದ್ರೆ ಪದೇ ದುಬೈ ಅಂತ ಯೂಸ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ. ವಿ ವೆಂಟ್ ಟು ದುಬೈ. ದೇರ್ ವಿ ವೆಂಟ್ ಟು ಬುರ್ಜ್ ಖಲೀಫಾ. ನಾವು ದುಬೈಗೆ ಹೋದ್ವಿ, ಅಲ್ಲಿ ಮತ್ತೆ ನಾವು ಬುರ್ಜ್ ಖಲೀಫಾಗೆ ಹೋದ್ವಿ. ಅರ್ಥ ಆಯ್ತಾ? ಬರ್ಕೊಳ್ಳಿ ಅದ್ರ ಡೆಫಿನೇಷನ್. ಇದು ಅರ್ಥ ಆಯ್ತಾ? ಎಕ್ಸಾಂಪಲ್ ದೇ ಅಂತ ಯಾಕೆ ಬಂತು ಅಂದ್ರೆ ಅಲ್ಲಿ ಪ್ಲೂರಲ್ ನೌನ್ ಇದೆ. ಪ್ಲೂರಲ್ ಸಿಂಗುಲರ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರಲ್ವಾ? ಸಿಂಗುಲರ್ ಪ್ಲೂರಲ್ಸ್ ಹೇಳ್ಕೊಟ್ಟಿಲ್ಲ. ಸಿಂಗುಲರ್ಸ್ ಪ್ಲೂರಲ್ಸ್ ಯಾವ್ಯಾವುದು? ಸಿಂಗುಲರ್ಸ್ ಪ್ಲೂರಲ್ಸ್ ಹೇಳ್ಕೊಟ್ಟಿಲ್ಲ ನಿಮಗೆ. ಮ್ಯಾಂಗೋ ಅನ್ನೋದೇನು? ಆಯ್ತು, ಮ್ಯಾಂಗೋ ಫ್ರೂಟ್. ಮ್ಯಾಂಗೋ ಒಂದೇ ಇದ್ರೆ ಅದನ್ನ ಮ್ಯಾಂಗೋ ಅಂತೀರಾ. ಜಾಸ್ತಿ ಇದ್ರೆ ಮ್ಯಾಂಗೋಸ್. ಇದೆ ಸಿಂಗುಲರ್ ಪ್ಲೂರಲ್ಸ್. ಮ್ಯಾಂಗೋಸ್ ಬರೀ ಎಸ್ ಅಲ್ಲ, ಅದಕ್ಕಿಂತ IES. ಸ್ಟೋರಿ ಅಂದ್ರೇನಪ್ಪ? ಇದು ಏಕೆ